ದೊಡಮ್ಮ, ನಿಮ್ಗೊಂದು ವಿಷಯ ಹೇಳ. ನೀವಿದನ್ನ ಹೇಗ್ ತಗೋತೀರಾ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಬೇರೆ ಯಾರಿಗೂ ಇದನ್ನ ಶೇರ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ಅದೇನು ಅಂತ ಹೇಳು ಪುಟ. ಪಾಪ ಅಣ್ಣನ ಲೈಫಲ್ಲಿ ಏನೇನೆಲ್ಲ ಆಗೋಯ್ತು, ಎಷ್ಟೊಂದು ಕಷ್ಟಪಟ್ಟು ನಿಧಿ ಜೊತೆ ಮದುವೆ ಆಯ್ತು ಅಂತ ನಿಮ್ಗೂ ಗೊತ್ತಲ್ವಾ ದೊಡಮ್ಮ. ಅವನೆಲ್ಲ ಕಷ್ಟದಲ್ಲಿ ನೋಡುವಾಗ್ಲೆಲ್ಲ ನನಗೆ ತುಂಬಾ ಬೇಜಾರಾಗುತ್ತೆ. ಅವನು ಅನಾಥ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇಷ್ಟೆಲ್ಲ ಅನುಭವಿಸ್ಬೇಕಾ ಅನ್ಸುತ್ತೆ. ನೀನ್ ಹೇಳ್ತಿರೋದ್ 100ಕ್ಕೆ 100 ನಿಜ ರಾಧಿಕಾ. ಇಷ್ಟೆಲ್ಲ ಆದ್ರೂ ಕರ್ಣ ಮನೆ ಮಗನ್ಗಿಂತ ಹೆಚ್ಚಾಗಿ ಕಷ್ಟ ಸುಖದಲ್ಲಿ ನಮ್ ಜೊತೆ ನಿಂತಿದ್ದಾನೆ. ಆದ್ರೆ ಇದನ್ನೆಲ್ಲ ಇವ್ರಿಗೆ ಹೇಗೆ ಅರ್ಥ ಮಾಡ್ಸೋದು ಹೇಳು? ನಂಗೊಂದು ಯೋಚನೆ ಬರ್ತಿದೆ ದೊಡಮ್ಮ. ಏನ್ ಯೋಚನೆ? ನಾವ್ ಯಾರೇ ಅಣ್ಣನ ಪ್ರೀತಿಯಿಂದ ನೋಡ್ಕೊಂಡ್ರು ಅವನಿಗೆ ನಾನು ಅನಾಥ ಅನ್ನೋ ನೋವಿನ ಗೆರೆ ಮನ್ಸಲ್ಲಿ ಹಾಗೇ ಇದೆ. ಆ ಗೆರೆನ ನಾವು ಕಂಪ್ಲೀಟಾಗಿ ಅಳ್ಸಾಕ್ಬೇಕು. ಹೇಗಿದ್ರು ಅಣ್ಣ ನಿಧಿಗೆ ಮದ್ವೆ ಆಗಿದೆ, ಅವ್ರಿಗುಟ್ಟು ಮಗುನ ನೋಡ್ತಾ ನೋಡ್ತಾ ಇದು ನಂದೇ ರಕ್ತ ಅನ್ನೋ ಭಾವನೆ ಬರುತ್ತಲ್ಲ, ಆಗ ಅನಾಥ ಅನ್ನೋ ಭಾವನೆ ದೂರ ಆಗುತ್ತೆ. ಚಿಕ್ಕವಳಾದ್ರೂ ಎಷ್ಟು ದೊಡ್ಡ ಯೋಚನೆ ಮಾಡಿದ್ಯಾ. ನೀನ್ ಹೇಳ್ದಾಗೆ ಕರ್ಣ ಮೇಲ್ನೋಟಕ್ಕೆ ಎಲ್ರ ಜೊತೆ ನಗ್ನಗ್ತಾ ಓಡಾಡ್ಕೊಂಡಿರ್ಬೋದು, ಆದ್ರೆ ಮನ್ಸಲ್ಲಿ ಮಾತ್ರ ಅನಾಥ ಅನ್ನೋ ಭಾವನೆ ಸದಾ ಇದ್ದೇ ಇದೆ. ಇದನ್ನ ದೂರ ಮಾಡ್ಬೇಕಾಗಿರೋ ಜವಾಬ್ದಾರಿ ನಮ್ದಾಗ್ಬೇಕು. ದೊಡಮ್ಮ, ಈ ಮನೇಲಿ ಇನ್ ಮುಂದೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಗ್ಬಾರ್ದು. ಪಾಪ ಅಣ್ಣ ಎಷ್ಟೊಂದೆಲ್ಲ ಸಹಿಸ್ಕೊಂಡಿದ್ದಾನೆ. ನಿಧಿ ಮುಂದೆನೆ ಹೀಗೆಲ್ಲ ಆಗ್ತಿದ್ರೆ ಅವನ್ಗೂ ನೋವಾಗುತ್ತಲ್ವಾ. ಕರ್ಣನ್ ಬಗ್ಗೆ ಎಷ್ಟು ಮೆಚೂರ್ಡಾಗಿ ಯೋಚನೆ ಮಾಡ್ತಿದ್ಯಾ. ನಿನ್ನಂತ ತಂಗಿ ಸಿಗೋದು ಪುಣ್ಯನೇ. ದೊಡ್ಡ ಮನ್ಸು ಪುಟ್ಟ ನಿಂದು. ನಿನ್ ಬಗ್ಗೆ ಹೆಮ್ಮೆ ಇದೆ ನನ್ಗೆ.